ರಾಜ್ಯದಲ್ಲಿ ಜಾತಿ ಗಣತಿಯ ವರದಿ ಕಿಚ್ಚು ಹಚ್ಚುತ್ತಾ ಇದೆ. ಇದರ ಜೊತೆಗೆ ಸ್ವಪಕ್ಷ ವಿಪಕ್ಷಗಳು ಸೇರಿದಂತೆ ಪ್ರಬಲ ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಜಾತಿ ಗಣತಿ ವರದಿಗೆ ಪಟ್ಟು ಹಿಡಿದಿರೋದು ಯಾಕೆ ಸಿಎಂ ಸಿದ್ದರಾಮಯ್ಯ? ರಾಜ್ಯ ರಾಜಕೀಯದ ಇತಿಹಾಸದೊಂದಿಗೆ ಪಕ್ಕಾ ಲೆಕ್ಕ ಇದು. ಅದೊಂದು ಸಮುದಾಯಗಳ ಮೇಲೆ ಕಾಂಗ್ರೆಸ್ ಕಣ್ಣನ್ನ ಇಟ್ಟಿದ್ಯಾ? ಹಾಗಾದ್ರೆ ಇನ್ನು ವೋಟರ್ ಬ್ಯಾಂಕ್ ಏನಿದೆ ಅದನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ನಡೆಸ್ತಾ ಇರುವ ಸ್ಟ್ರಾಟರ್ಜಿನ ಇದು. ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಹೈಕಮಾಂಡ್ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿ ನಿಂತಿದೆ ಹಾಗಾದ್ರೆ? ಯಾಕಂದ್ರೆ ಜಾತಿ ಗಣತಿ ಅನ್ನೋದು ಕೇವಲ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಅಥವಾ ರಾಜಕೀಯವಾಗಿ ಜೀವನ ಮಟ್ಟವನ್ನ ಕಲೆಕ್ಟ್ ಮಾಡಿಕೊಂಡು ಮಾಹಿತಿಯನ್ನ ಕೊಡೋದು ಮಾತ್ರ ಅಲ್ಲ. ನಾವು ಇನ್ನೊಂದು ಆಯಾಮವನ್ನ ಕೂಡ ನೋಡ್ಬೇಕಾಗತ್ತೆ. ಅಂದ್ರೆ ಮುಂದೆ ನಡೆಯುವಂತ ಎಲೆಕ್ಷನ್ಗಳಲ್ಲಿ ಕೂಡ ಕೆಲವೊಂದು ಸಮುದಾಯದವರು ಅಂದ್ರೆ ಮತ ಬ್ಯಾಂಕ್ಗಳಾಗಿ ಅಥವಾ ವೋಟರ್ ಬ್ಯಾಂಕ್ಗಳಾಗಿ ಕೂಡ ಕನ್ಸಿಡರ್ ಆಗ್ತಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿರೋದ್ರಿಂದ, ಹಾಗೆ ಕೆಲವೊಂದು ಸಮುದಾಯಗಳು ಕೂಡ ಈಗ ಪ್ರಬಲವಾಗಿದೆ ಅಥವಾ ಪರಿಶಿಷ್ಟ ಜಾತಿ ಹಾಗೆ ಮುಸ್ಲಿಂ ಸಮುದಾಯ ಟಾಪ್ 2 ನಲ್ಲಿ ಇರೋದು ಕೂಡ ಎಲ್ಲೋ ಒಂದ್ ಕಡೆ ಸ್ಟ್ರಾಟರ್ಜಿ ಅಂತ ಕೆಲವೊಂದು ಸಮುದಾಯದವರ ವಾದ. ಇನ್ನು ಸಿಎಂ ಗಣತಿಯ ಲೆಕ್ಕಾಚಾರಕ್ಕೆ ಸೈ ಅಂದಿದ್ದಾರೆ ವರಿಷ್ಠರು. ಹಾಗಾದ್ರೆ ಲೆಕ್ಕರಾಮಯ್ಯರ ಪೊಲಿಟಿಕಲ್ ಲೆಕ್ಕ ಏನು? ಹಾಗಾದ್ರೆ ಕಾಂಗ್ರೆಸ್ ಅಹಿಂದ ಮತಗಳನ್ನ ಭದ್ರ ಮಾಡ್ಕೊಳ್ಬೇಕು. ಇನ್ನು ಜೆಡಿಎಸ್ ಬೆನ್ನಿಗೆ ಮೊದಲಿನಿಂದಲೂ ಕೂಡ ಒಕ್ಕಲಿಗ ಸಮುದಾಯ ನಿಂತಿದೆ, ಅವ್ರನ್ನ ಬೆಂಬಲಿಸ್ತಾ ಇದೆ ಕೂಡ. ಬಿಜೆಪಿ ಜೊತೆಗೆ ಲಿಂಗಾಯತ ಸಮುದಾಯ ನಿಂತ್ಕೊಂಡಿದೆ. ಇನ್ನು ಒಂಥರ ವೋಟರ್ ಬ್ಯಾಂಕ್ ಆಗಿ ಕೂಡ ಕನ್ಸಿಡರ್ ಮಾಡುತ್ತೆ. ಹಾಗಾಗಿ ಕಾಂಗ್ರೆಸ್ ಪರವಾಗಿ ಅಹಿಂದ ನಿಂತ್ಕೊಂಡ್ರೆ ಶಕ್ತಿ ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಇರಬಹುದು. ಹೀಗಾಗಿ 2 ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಕೂಡ ಆಗಿರುವುದು. ಬಂಗಾರಪ್ಪ ಸಮಯದಲ್ಲಿ ಅಹಿಂದ ವರ್ಕೌಟ್ ಆಗಿದೆ. ಇದೆಲ್ಲವೂ ಕೂಡ ಪೊಲಿಟಿಕಲ್ ಹಿಸ್ಟ್ರಿ. ಇದು ಕರ್ನಾಟಕ ಮಾತ್ರ ಅಲ್ಲ, ದೇಶದಲ್ಲೂ ಕೂಡ ಅನುಕೂಲವಾಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ. ದೇಶದಲ್ಲಿ ಅಹಿಂದ ವಿಶ್ವಾಸವನ್ನ ಗಳಿಸಿದ್ರೆ ಗದ್ದುಗೆ ಇಡಿಬಹುದು, ಅಧಿಕಾರದ ಚುಕ್ಕಾಣಿಯನ್ನ ಇಡಿಬಹುದು ಅನ್ನುವಂಥ ಲೆಕ್ಕಾಚಾರ. ಹೀಗಾಗಿ ಜಾತಿ ಗಣತಿ ವರದಿಗೆ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ವರಿಷ್ಠರು ನಿಂತ್ಕೊಂಡಿರೋದು. ಇನ್ನು ಸಿಎಂ ಜಾತಿ ಗಣತಿಯ ಜೇನುಗೂಡಿಗೆ ಈಗಾಗಲೇ ಕೈ ಹಾಕಿದ್ದಾರೆ. ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲೂ ಕೂಡ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಲೋಕಸಭಾ ವಿಪಕ್ಷ ನಾಯಕರು ರಾಹುಲ್ ಗಾಂಧಿ ಅವರು ಕೂಡ ಜಾತಿ ಗಣತಿಗೆ ಅಸ್ತು ಅಂತ ಹೇಳಿದ ಮೇಲೆ ಆನೆ ಬಲ ಬಂದಂತಾಗಿರೋದು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಜೊತೆಗೆ ಪೊಲಿಟಿಕಲ್ ಹಿಸ್ಟ್ರಿಯನ್ನ ಕೂಡ ನಾವು ನೋಡ್ಕೊಂಡು ಬರೋದಾದ್ರೆ, ಈ ಹಿಂದೆಯೂ ಅಹಿಂದ ನಾಯಕರು ಅಥವಾ ಬಂಗಾರಪ್ಪ ಅವರ ಸರ್ಕಾರ ನಡೀತಾ ಇದ್ದಾಗಲೂ ಕೂಡ ಈ ಒಂದು ಅಹಿಂದ ವೋಟರ್ ಬ್ಯಾಂಕ್ ಕನ್ಸಿಡರ್ ಆಗಿತ್ತು. ಜೊತೆಗೆ ಈಗ ಒಕ್ಕಲಿಗರು ಅಂತ ಸಮುದಾಯ ಬಂತು ಅಂತ ಹೇಳಿದ್ರೆ ಜೆಡಿಎಸ್ಗೆ ಕಂಪ್ಲೀಟ್ ಆಗಿ ವೋಟರ್ ಬ್ಯಾಂಕ್ ಆಗಿ ಅಥವಾ ಬೆಂಬಲವಾಗಿ ನಿಂತ್ಕೊಳ್ತಾರೆ. ಇನ್ನು ಬಿಜೆಪಿಯಲ್ಲೂ ಕೂಡ ಲಿಂಗಾಯತ ಸಮುದಾಯದವರು ಒಂಥರ ಬೆನ್ನೆಲುಬು ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಸಮುದಾಯ ನಿಂತ್ಕೊಳ್ಳುತ್ತೆ? ಈ ಪ್ರಶ್ನೆ ಉದ್ಭವ ಆದಾಗ ಅಲ್ಲಿ ಬರೋದು ಅಹಿಂದ ಅಥವಾ ಅಹಿಂದ ಸಮುದಾಯದವರು ಅಂತ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಲೆಕ್ಕಾಚಾರದಲ್ಲೂ ಕೂಡ ಇರಬಹುದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪರವಾಗಿ ಅಹಿಂದ ನಿಂತ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬಂದಿದೆ. ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ವೋಟರ್ ಬ್ಯಾಂಕ್ ಆಗಿ ಕನ್ಸಿಡರ್ ಮಾಡಲಾಗಿತ್ತು. ಹಾಗೆ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಅಹಿಂದ ಸಮುದಾಯದವರೇ ಅವರ ಕೈ ಹಿಡಿದಿರೋದು. ಹಾಗೆ ಮುಂಬರುವಂತಹ ಎಲೆಕ್ಷನ್ಗಳನ್ನ ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ಜಾತಿ ಗಣತಿಗೆ ಕೈ ಹಾಕಿರೋದು. ಜೊತೆಗೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರಕ್ಕೂ ಕೂಡ ಈ ಜಾತಿ ಗಣತಿ ಅನುಕೂಲವಾಗುತ್ತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದವರು ಅಹಿಂದ ಮತಗಳನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ಲೆಕ್ಕಾಚಾರವನ್ನ ಹಾಕ್ತಾ ಇರೋದು. ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಈಗಾಗಲೇ ಜಾತಿ ಗಣತಿ ರಾಜ್ಯಾದ್ಯಂತ ಚರ್ಚೆಯಲ್ಲಿದೆ. ಇದ್ರ ಮಧ್ಯದಲ್ಲಿ ರಾಜ್ಯ ರಾಜಕೀಯದ ಲೆಕ್ಕಾಚಾರದಲ್ಲೂ ಇರೋದು. ಅಂದ್ರೆ ಕೆಲವೊಂದು ಸಮುದಾಯ ಕೆಲವೊಂದು ಪಕ್ಷಕ್ಕೆ ಒಳಿತು ಅಂತ ಏನಿದೆ ಇದರ ಲೆಕ್ಕಾಚಾರ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಜಾತಿ ಜನಗಣತಿ ವರದಿಯ ವಿಚಾರಕ್ಕೆ ಈಗ ಪರ ವಿರೋಧದ ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಆಂತರಿಕವಾಗಿ ಎಲ್ಲಾ ಪಕ್ಷಗಳಲ್ಲೂ ತಮ್ಮ ಮುಂದಿನ ರಾಜಕೀಯ ಲಾಭ ನಷ್ಟಗಳ ಕುರಿತು ಕೂಡ ಜೋರಾಗಿ ಚರ್ಚೆ ನಡೆದಿದೆ. ಯಾಕೆಂತಂದ ಹೇಳಿದ್ರೆ, ಮುಂಬರುವಂತಹ ದಿನಗಳಲ್ಲಿ ಚುನಾವಣೆಗಳನ್ನ ಫೇಸ್ ಮಾಡುವಂತ ಸ್ಥಳೀಯ ಚುನಾವಣೆಗಳಾಗಿರ್ಬೋದು ಅಥವಾ ಮುಂಬರುವಂತಹ ಚುನಾವಣೆಗಳಾಗಿರ್ಬೋದು, ಆ ಒಂದು ದೃಷ್ಟಿಕೋನದಿಂದ ಏನ್ ಅನುಕೂಲ ಅನ್ನುವಂತ ಒಂದಷ್ಟು ಚರ್ಚೆಗಳಿದಾವೆ. ಇಂತಹ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಹಾಕಿರುವಂತದ್ದು, ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರಿಗೂ ಕೂಡ ಇದನ್ನ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ ಹೇಳಿದ್ರೆ, ಒಂದು ಮೊದಲಿಂದನೂ ಕೂಡ ಸಾಂಪ್ರದಾಯಿಕವಾಗಿ ಜೆಡಿಎಸ್ ಮತಗಳು ಒಕ್ಕಲಿಗ ಮತಗಳು ಜೆಡಿಎಸ್ ಬೆನ್ನಿಗೆ ನಿಂತಿವೆ. ಅದೇ ರೀತಿಯಾಗಿ ಬಿಜೆಪಿಗೆ ಲಿಂಗಾಯತ ಸಮುದಾಯದ ಮತಗಳು ಬೆನ್ನಿಗೆ ನಿಂತಿದ್ದಾವೆ. ಅದರ ಜೊತೆಗೆ ಕಾಂಗ್ರೆಸ್ ನಲ್ಲಿ ಅಹಿಂದ ಮತ ವೋಟ್ ಬ್ಯಾಂಕ್ ಏನಿದೆ ಅದನ್ನ ಭದ್ರ ಮಾಡಿಕೊಂಡ್ರೆ ಮುಂಬರುವಂತ ದಿನಗಳಲ್ಲಿ ರಾಜಕಾರಣಕ್ಕೆ ಸುಲಭ ಅನ್ನುವಂತ ಒಂದಷ್ಟು
ಮಾತುಕತೆಗಳು ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದಾವೆ. ಯಾಕೆಂತಂದ ಹೇಳಿದ್ರೆ ಕಳೆದ ಬಾರಿ ಕೂಡ ಅಹಿಂದ ಸಮುದಾಯ ಕಾಂಗ್ರೆಸ್ ಬೆನ್ನಿಗೆ ನಿಂತಿರುವಂತ ಹಿನ್ನೆಲೆಯಲ್ಲಿ ಮತ್ತು ಈ ಬಾರಿಯೂ ಕೂಡ ಅಹಿಂದ ವೋಟ್ ಬ್ಯಾಂಕ್ ವರ್ಕೌಟ್ ಆಗಿರುವಂತ ಕಾರಣಕ್ಕಾಗಿ 2 ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಜೊತೆಗೆ ಈ ಹಿಂದೆನೂ ಕೂಡ ಕುಮಾರ್ ಬಂಗಾರಪ್ಪ ಅವರ ಅವಧಿಯಲ್ಲಿ ಆ ಸಂದರ್ಭದಲ್ಲಿ ಕೂಡ ಅಹಿಂದ ಮತ ಬ್ಯಾಂಕ್ ಏನಿದೆ ಅದು ಕೂಡ ವರ್ಕೌಟ್ ಆಗಿತ್ತು ಅನ್ನೋಂತ ಮಾತುಗಳು ಕೇಳಿ ಬರ್ತಾರೆ ವಿಶ್ಲೇಷಣೆ ಇರುವಂತ ಕಾರಣಕ್ಕಾಗಿ ಈ ಎಲ್ಲಾ ಬೇಸ್ ಮೇಲೆ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಹಿಂದುಳಿದ ವರ್ಗಗಳನ್ನ ಅಹಿಂದ ಕಾನ್ಸೆಪ್ಟ್ ಬೇಸ್ ಮೇಲೆ ಹೋದ್ರೆ ಮುಂಬರುವಂತ ದಿನಗಳಲ್ಲಿ ಪಕ್ಷಕ್ಕೆ ಭವಿಷ್ಯ ಅನ್ನುವಂತ ರೀತಿಯಲ್ಲಿ ಒಂದಷ್ಟು ವಿಶ್ಲೇಷಣೆಗಳು ನಡೀತಾ ಇರುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದೊಂದೇ ಕಾಣಿಸುತ್ತೆ. ಆ ಕಾರಣಕ್ಕಾಗಿನೇ ಅಳೆದು ತೂಗಿ ಅತ್ಯಂತ ಎಚ್ಚರಿಕೆ ಹೆಜ್ಜೆಯಿಂದ ಜಾತಿ ಜನಗಣತಿಯ ವರದಿಯನ್ನ ಈಗ ಚರ್ಚೆಯ ಮುನ್ನೆಲೆಗೆ ತಂದಿರುವಂತದ್ದು ಡಯಾನಾ. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.